ಬೈಲಮಂಗಲ ವ್ಯಾಪ್ತಿಯ ಹಾಗೂ ಕಂಚಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಮಾರು 9,600 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ತುಂಬಾ ವಿಷಾದನೀಯ ಅಂತಕ್ಕಂಥದ್ದನ್ನ ಮೊದಲು ಹೇಳಿಕ್ ನಾನು ಬಯಸ್ತೇನೆ. ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ಈ ಭಾಗದ ಜಮೀನಿನ ದಾಖಲೆಗಳನ್ನ ಸುಮಾರು 6ರಿಂದ 7-8 ತಿಂಗಳ ಕಾಲ ನಿರಂತರವಾಗಿ ಕಂದಾಯ ಅಧಿಕಾರಿಗಳು ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಬಹುಶಃ ಇದು ಬಹುತೇಕ ಮುಖಂಡರುಗಳು ಗೊತ್ತಿರ್ತಕ್ಕಂಥದ್ದು. ಈ ಅಧಿಕಾರಿಗಳನ್ನ ಡೆಪ್ಯುಟೇಷನ್ ಮಾಡಿ ಆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದರ ಅರ್ಥ ಏನ್ ತೋರಿಸ್ತಾ ಇದೆ ಅಂದ್ರೆ, ಕಾನೂನನ್ನ ಒಳಪಟ್ಟಂತೆ ಕಾನೂನನ್ನು ಕೂಡ ವಿಚಾರಗಳು ತಿಳ್ಕೊಂಡು ಎಲ್ಲವನ್ನು ಅಂತಿಮ ಘಟ್ಟಕ್ಕೆ ತಂದು ಪೂರ್ವವನ್ನು ನೋಟಿಫಿಕೇಶನ್ ಅನ್ನ ಮಾಡಲಿಕ್ಕೆ ಸಜ್ಜಾಗಿದೆ. ಇವತ್ತು ಸರ್ಕಾರದಲ್ಲಿ ಈಗಾಗಲೇ ವಿಧಾನ ಮಂಡಲದಲ್ಲಿ ಏನು ಸಂಪುಟದ ಸಭೆಯಲ್ಲಿ ನಿರ್ಣಯ ಕೂಡ ಆಗಿದೆ ಅಂತಕ್ಕಂಥ ವಿಚಾರವನ್ನ ಈ ಸಭೆಗೆ ತರೋದಕ್ಕೆ ನಾನು ಬಹಳ ಜರೂರಾಗಿ ಬಹುಶಃ ನಿನ್ನೆ 10ನೇ ತಾರೀಕು ಆಗ್ತದೆ ಅಂತಕ್ಕಂಥ ಮಾಹಿತಿ ಇತ್ತು ಕೆಲವು ಜನಕ್ಕೆ. ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನ ಮಾಡಬೇಕು ಅಂದ್ರೆ ಹೊಸದಾಗಿ ಆಗಿರ್ತಕ್ಕಂಥ ಮಸೂದೆ 1989ರಲ್ಲಿ ಒಂದು ಕಾನೂನು ಆಯ್ತು, 2013ರಲ್ಲಿ ಒಂದು ಕಾನೂನು ಆಯ್ತು. ರೈತರನ್ನ ಸಮಾನಪಡಿಸಿ ರೈತರನ್ನ ಒಪ್ಪಿಸಿ 60% ಹೆಚ್ಚು ರೈತರು ಒಪ್ಪಿದ್ದಾದ ಪಕ್ಷದಲ್ಲಿ ಮಾತ್ರ ಭೂ ಸ್ವಾಧೀನ ಪಡ್ಕೋಬೇಕು ಅಂತಕ್ಕಂಥ ನಿಯಮಾವಳಿ. ಇವೆಲ್ಲವನ್ನು ಮಿತಿಮೀರಿ ಏಕಾಏಕಿ ಇಲ್ಲಿರ್ತಕ್ಕಂಥ ಎಲ್ಲ ರೈತರನ್ನ ಒಕ್ಕಲಿಸತಕ್ಕಂಥ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ. ನಿಜಕ್ಕೂ ಇಡೀ ಈ ಭಾಗದಲ್ಲಿರ್ತಕ್ಕಂಥ ರೈತರ ಹೊಟ್ಟೆ ಮೇಲೆ ನೀವು ಹೊಯ್ತಾ ಇದೀರಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ರೈತರು ಎಲ್ಲಿ ತನಕ ಹೋರಾಟದ ಕಿಚ್ಚನ್ನ ತಮ್ಮ ಗ್ರಾಮಗಳಲ್ಲಿ ತಮ್ಮ ಮನೆಗಳಲ್ಲಿ ಜಾಗೃತಿ ಆಗಲ್ವೋ, ಈ ಭೂ ಸ್ವಾಧೀನದ ಬಗ್ಗೆ ಜಾಗೃತಿ ಆಗಲ್ವೋ, ಈ ಭೂ ಸ್ವಾಧೀನದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಳ್ಳಿಗಳಲ್ಲಿ ಜಾಗೃತಿ ಆಗಬೇಕು. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ತೆಲಂಗಾಣ ರಾಜ್ಯ ಆಗ್ಬೇಕಂದ್ರೆ ಚಂದ್ರಶೇಖರ್ ರಾವ್ ಅಂತ ಒಬ್ಬ ರಾಜಕಾರಣಿ ಇಡೀ ಜನ ಎಷ್ಟು ಜನ ಸತ್ರು, ಗುಂಡಿಟ್ಟು ಹೊಡೆದ್ರು, ಸತ್ರು ಕೂಡ ಹೋರಾಟ ನಿಲ್ಲಿಸದೆ ತೆಲಂಗಾಣ ರಾಜ್ಯವನ್ನ ಪ್ರತ್ಯೇಕ ಮಾಡಿಕೊಂಡ್ರು ಆಂಧ್ರ ಪ್ರದೇಶದಿಂದ. ಹೋರಾಟ ಅಂತಕ್ಕಂಥ ಅಂತ ಉದಾಹರಣೆಗಳನ್ನ ನಾವು ಮೈಗೂಡಿಸ್ಕೋಬೇಕು. ಹೋರಾಟದ ಕಿಚ್ಚನ್ನ ನಾವು ಮೈಗೂಡಿಸ್ಕೊಂಡಾಗ ಮಾತ್ರ ಸಾಧ್ಯ ಈ ಭೂ ಸ್ವಾಧೀನದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಹೋರಾಟ ಹೇಗಿರ್ಬೇಕಂತಂದ್ರೆ, ಇವತ್ತು ಹೋರಾಟಕ್ಕೆ ಹೊರಟಿದೆ ಅಂದ್ರೆ ಮನೆಗೊಂದು ಆಳು ಮನೆಗೊಬ್ರು ಕಡ್ಡಾಯ ಕೊಡ್ಬೇಕು ಅಂತಕ್ಕಂಥದ್ದು ಒಂದು ನಿರ್ಣಯ ಆಗ್ಬೇಕು. ಇದಕ್ಕೂ ಮುಂಚೆ ಈ ಹೋರಾಟ ಮಾಡ್ಲಿಕ್ಕೆ ಒಂದು ಕೋರ್ ಕಮಿಟಿ ಅಂತ ಮಾಡ್ಕೋಬೇಕು. ಯಾರು ಪ್ರಕಾಶನೋ, ಅಶ್ವಥನೋ, ಮಂಜುನೋ, ಶ್ರೀಧರನೋ, ನಮ್ಮ ಸೀನಣ್ಣನೋ, ಇನ್ನಿತರೆ ಇರ್ತಕ್ಕಂಥ ನಮ್ಮ ನಾಗರಾಜನೋ, ಅಲ್ಲಿ ಬಹಳಷ್ಟು ಜನ ಸ್ನೇಹಿತರುಗಳು ಇದ್ದಾರೆ. ಇವ್ರು ಮಾತ್ರ ಸಾಧ್ಯ ಅಲ್ಲ ಅಂತಕ್ಕಂಥದ್ದು ಕೂಡ ನಾನು ಮತ್ತೆ ಹೇಳ್ಬೋದು. ನೀವೊಂದು ಜಂಟಿ ಕ್ರಿಯಾ ಸಮಿತಿನೋ, ಈಗ ಉದಾಹರಣೆಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡು ಈ ಎಲ್ಲ ಹಳ್ಳಿಗಳ ಮುಖಂಡರುಗಳನ್ನ ಒಬ್ಬೊಬ್ಬರನ್ನ ಕೋರ್ ಕಮಿಟಿ ಅಂತ ಮಾಡಿಕೊಂಡು ಈ ಹೋರಾಟದ ರೂಪರೇಷೆಗಳನ್ನ ಮಾಡಬೇಕು. ಜೊತೆಗೆ ಈ ಭಾಗದಲ್ಲಿ ಬಹಳಷ್ಟು ವಿದ್ಯಾವಂತರು ಇದ್ದಾರೆ. ಕಾನೂನಿನ ಅರಿವು ಕೂಡ ಅವಶ್ಯಕತೆ ಇದೆ ಈ ಹೋರಾಟಕ್ಕೆ. ಕಾನೂನಿನ ಅರಿವಿಲ್ಲದೆ ನಾವು ಸುಮ್ಮನೆ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಕಾನೂನಿನ ಅರಿವು ಯಾರಿರ್ತಾರೋ ಅಂತವ್ರು, ನಾವು ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಅವ್ರು ರೈತರಾಗಿದ್ರೆ ಇನ್ನೂ ಉತ್ತಮ, ಅಂತವ್ರನ್ನ ಈ ಕೋರ್ ಕಮಿಟಿನಲ್ಲಿ ಒಂದು ಜಂಟಿ ಕ್ರಿಯಾ ಸಮಿತಿ ಅಂತ ಮಾಡ್ಕೊಂಡು ಅದಿದ್ದಾಗ ಆ ಸಲಹೆ ಸೂಚನೆಗಳನ್ನ ಅವ್ರಿಗೆ ಗೊತ್ತಿಲ್ಲದ್ರೆ ಮತ್ತೊಬ್ರು ಗೊತ್ತಿರ್ತಕ್ಕಂಥವ್ರನ್ನ ವಿಚಾರಗಳನ್ನ ಮಾಡಿ ಆ ಹೋರಾಟಕ್ಕೆ ಒಂದು ದಾರಿಯನ್ನು ತೋರ್ಕೊಟ್ಟು ಹೊರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಏನು ಈ ಭಾಗದ ರೈತರುಗಳಿಗೆ ನಾನು ಮನವಿ ಮಾಡಿ, ದಯಮಾಡಿ ಈ ಹೋರಾಟ ಎಲ್ಲಿ ತನಕ ಇರ್ಬೇಕಪ್ಪ ಅಂದ್ರೆ ಭೂ ಸ್ವಾಧೀನದಿಂದ ಕೈ ಬಿಡೋ ತನಕ ಇರಬೇಕು. ಜೊತೆಗೆ ಈ ಮಧ್ಯೆ ಅದನ್ನ ನನ್ ತಿಳಿದ ಮಟ್ಟಿಗೆ ಇದು ರೆಡ್ ಝೋನ್ ಮಾಡಿದ್ದಾರೆ. ಬಹುಶಃ ಈಗ ನಮ್ಮ ಭಾಗದಲ್ಲಿ ಅನ್ಕೊಳ್ಳಿ, ಈಗ ನಮ್ಮ ಮಂಜಾಳಿ ಗ್ರಾಮ ಪಂಚಾಯತಿ ಬಹಳ ಎತ್ತರಕ್ಕೆ ಬೆಳೆದಿದೆ. ಕಾರಣ ಇಷ್ಟೇ, ಅಲ್ಲಿ ಝೋನ್ ಲಿಫ್ಟ್ ಆಗಿದೆ, ಎಲ್ಲೋ ಝೋನ್ ಇದೆ, ಬಹಳಷ್ಟು ಕಾರ್ಖಾನೆಗಳಾಗಿದ್ದಾವೆ. ನಂದೇ ಒಂದು 2 ಎಕರೆ 3 ಎಕರೆ ಜಮೀನು ಇದೆ, ನಾನು ಇನ್ನೂ ಮಾರ್ಗದಲ್ಲಿ ಹಂಗೆ ಇಟ್ಟಿದ್ದೇನೆ. ಅದು ಎಲ್ಲೋ ಝೋನ್ ಇದೆ. ಎಕರೆ 3 ಕೋಟಿ 4 ಕೋಟಿ ಭೂ ಸ್ವಾಧೀನದಿಂದ ಹೊರಗಿಡಿ, ಭೂ ಸ್ವಾಧೀನ ಮಾಡಬೇಡಿ. ಇದು ನಮ್ಮೆಲ್ಲರ ಒಕ್ಕಲೂರಿನ ಹೋರಾಟ, ಒಕ್ಕಲೂರಿನ ತೀರ್ಮಾನ ಅಂತಕ್ಕಂಥ ಒಂದು ಸಂದೇಶವನ್ನ ನೀವು ಕೊಟ್ರೆ ಅವ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ರವಾನೆ ಆಗ್ತದೆ. ಮಾಧ್ಯಮ ಸ್ನೇಹಿತರುಗಳು ನಾನು ಮನವಿ ಮಾಡ್ತೇನೆ, ಎಲ್ಲ ಗೊತ್ತಿರ್ತಕ್ಕಂಥ ಮಾಧ್ಯಮ ಸ್ನೇಹಿತರು, ನೀವು ಕೂಡ ರೈತರ ಮಕ್ಕಳಾಗಿ ಹೊರಗೆ ಬಂದಿರ್ತಕ್ಕಂಥವ್ರು, ನಿಮಗೂ ಆ ರೈತರ ದುಃಖ ದುಮ್ಮಾನಗಳೇನು ಅಂತ ನಿಮ್ಗೆ ಅರ್ಥ ಆಗಿದೆ, ಗೊತ್ತಿದೆ. ತಾವುಗಳು
ದಯಮಾಡಿ ಒಂದು ಇವತ್ತು ದೇಶದ ವ್ಯವಸ್ಥೆಯ ದಿಕ್ಕುಗಳನ್ನ ಬದಲಾವಣೆ ಮಾಡ್ತಕ್ಕಂತ ಏನಾದ್ರೂ ಒಂದು ವ್ಯವಸ್ಥೆ ಇದ್ರೆ ಅದು ಪತ್ರಿಕೋದ್ಯಮ ಮಾಧ್ಯಮದ ಮೂಲಕ ಅದನ್ನ ಬದಲಾವಣೆ ಮಾಡಬಹುದು. ಆ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿದ್ರೆ ಈ ರೈತ ಸಮುದಾಯಕ್ಕೆ, ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಒಂದಿಷ್ಟು ಸಹಾಯ ಆಗ್ತದೆ. ಅಲ್ಲಿ ನೋಡಿದ್ರೆ ಅಲ್ಲ, ತೆನೆ ಕುಡಿದ್ರೆ ಬಲ್ಲ ಅಂತ ನಿಮ್ಮ ಸಹಾಯ ಇರಲಿ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.